स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। ॐ नमः श्री भगवते रामकृष्णाय नमो नमः। ॐ नमः श्री भगवते रामकृष्णाय नमो नमः। ॐ नमः श्री भगवते रामकृष्णाय नमो नमः। श्री गुरुभ्यो नमः। हरि ओम। स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। ಭಗವಂತನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಇವತ್ತಿನ ಈ ಸತ್ಸಂಗದಲ್ಲಿ ನಾವು ಶ್ರೀರಾಮಕೃಷ್ಣ ಪರಮಹಂಸರ ಆಧ್ಯಾತ್ಮಿಕ ವಿಚಾರಗಳನ್ನು ಕಥೆಗಳ ರೂಪದಲ್ಲಿ ಗಮನಿಸ್ತಾ ಇದ್ದೀವಿ. ಶ್ರೀರಾಮಕೃಷ್ಣರ ಒಂದು ವಿಶೇಷತೆ ಏನು ಅಂದರೆ, ಯಾವುದೇ ಒಂದು ಶಾಸ್ತ್ರವಾಕ್ಯವನ್ನು ವಿವರಿಸಿ ಹೇಳೋದಕ್ಕೆ ಮೊದಲು ಸಾಮಾನ್ಯರಿಗೂ ಕೂಡ ಅರ್ಥವಾಗೋ ಹಾಗೆ ನಾವು ದಿನನಿತ್ಯದಲ್ಲಿ ಕಾಣುವಂತಹ ಕೆಲವು ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾ ಇದ್ರು. ಹಾಗೆ ದೃಷ್ಟಾಂತ ಕಥೆಗಳನ್ನು ಹೇಳ್ತಾ ಇದ್ರು. ದೃಷ್ಟಾಂತ ಕಥೆಗಳು ಅಂದರೆ ತನ್ಮೂಲಕ ಒಂದು ನೀತಿಯನ್ನು, ಆಧ್ಯಾತ್ಮಿಕ ವಿಚಾರವನ್ನು ತಿಳಿಸುವಂಥದ್ದು. ಭಕ್ತಿಯ ಕುರಿತಾಗಿ ನಾವು ಕಳೆದ ಪ್ರವಚನದಲ್ಲಿ ಗಮನಿಸಿದ್ವಿ. ಭಕ್ತಿಯ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಪ್ರಮುಖವಾದ್ದು ಅಂತ. ಈ ಭಕ್ತಿ ಎನ್ನುವಂಥದ್ದು ಭಾವನೆಯ ಆಧಾರದ ಮೇಲೆ ನಿಂತಿರುತ್ತೆ. ನಮ್ಮ ಹೃದಯದಲ್ಲಿ ಎಂತಹ ಭಾವನೆ ಇರುತ್ತೋ ಆ ಭಾವನೆಗೆ ತಕ್ಕ ಹಾಗೆ ನಮ್ಮ ಭಕ್ತಿ ಕೂಡ ವ್ಯಕ್ತವಾಗುತ್ತೆ. ಭಕ್ತರಲ್ಲಿ ಅನೇಕ ವಿಧವಾದ ಸ್ವಭಾವಗಳನ್ನು ಹೊಂದಿರೋರು ಇರ್ತಾರೆ. ಅವ್ರದ್ದೇ ಆದ ರೀತಿಯಲ್ಲಿ ಭಗವಂತನನ್ನ ಅವರು ಆರಾಧನೆ ಮಾಡ್ತಿರ್ತಾರೆ. ಇದರಲ್ಲಿ ಕೆಲವರಿಗೆ ಬಹಳ ಬೇಗ ಭಕ್ತಿಯ ಸಿದ್ಧಿ ಆಗುತ್ತೆ. ಕೆಲವರು ಸಂಪ್ರದಾಯ ಹಾಗೆ ಆಚಾರ ವಿಚಾರಗಳಲ್ಲಿ ಹೆಚ್ಚು ತೊಡಗಿರ್ತಾರೆ. ಅವರಿಗೆ ಬಹಳ ನಿಧಾನವಾಗಿ ಭಗವಂತನ ಅನುಗ್ರಹ ಅಥವಾ ಭಗವಂತನ ದರ್ಶನ ಆಗುತ್ತೆ. ಶ್ರೀರಾಮಕೃಷ್ಣರು ಇದರ ಕುರಿತಾಗಿ ಒಂದು ಉದಾಹರಣೆ ಹೇಳ್ತಾರೆ. ಯಾರಿಗೆ ಮಗುವಿನಂತಹ ಶ್ರದ್ಧೆ ಇರುತ್ತೋ ಅವರಿಗೆ ಬಹಳ ಬೇಗ
ಭಗವಂತನ ಅನುಗ್ರಹ ದರ್ಶನ ಆಗತ್ತೆ ಅಂತ. ಮಗುವಿನಂತಹ ಶ್ರದ್ಧೆ ಅಂದರೆ ಅದು ಹೇಗಿರಬೇಕು? ಒಂದು ಉದಾಹರಣೆ ಹೇಳ್ತಾರೆ. ಒಬ್ಬ ಪುಟ್ಟ ಹುಡುಗ, ಅಂದರೆ ಸುಮಾರು ಒಂದು 2ನೇ ತರಗತಿ 3ನೇ ತರಗತಿ ಆ ವಯಸ್ಸಿನ ಹುಡುಗ ಅಂತ ನಾವು ತಿಳ್ಕೋಬೇಕು. ಆತ ಪಕ್ಕದ ಊರಿಗೆ ಶಾಲೆಗೆ ಹೋಗಬೇಕಾಗತ್ತೆ. ಜೊತೆಗೆ ಯಾರು ಬರೋದಕ್ಕೆ ಸಾಧ್ಯವಾಗ್ತಿರಲ್ಲ. ಒಬ್ಬನೇ ನಡ್ಕೊಂಡು ಹೋಗ್ತಾ ಇರ್ತಾನೆ, ನಡ್ಕೊಂಡು ಬರ್ತಾ ಇರ್ತಾನೆ. ದಾರಿಯಲ್ಲಿ ನಿರ್ಜನವಾದ ಪ್ರದೇಶ, ಒಂದು ವಿಧದಲ್ಲಿ ಒಂದು ಪುಟ್ಟ ಕಾಡಿನ ರೂಪದಲ್ಲೇ ಇರುತ್ತದು. ಆ ಸಂದರ್ಭದಲ್ಲಿ ಅವನಿಗೆ ಪ್ರತಿನಿತ್ಯ ಹಾದು ಹೋಗ್ಬೇಕಾದ್ರೆ ಸ್ವಲ್ಪ ನೀನೇನು ಹೆದರ್ಕೋಬೇಡ, ಧೈರ್ಯವಾಗಿ ಶಾಲೆಗೆ ಹೋಗು ಅಂತ ಹೇಳ್ತಾನೆ. ತಾಯಿಯ ಮಾತಲ್ಲಿ ಆ ಹುಡುಗನಿಗೆ ಅಷ್ಟು ಶ್ರದ್ಧೆ. ಶಾಲೆಗೆ ಹೋಗುವಾಗ ಪುನಃ ಆ ಕಾಡಿನ ಪ್ರದೇಶದಲ್ಲಿ ಬಂದಾಗ ಭಯ ಆಗುತ್ತೆ. ಆಗ ತಾಯಿಯ ಮಾತು ನೆನಪಿಗೆ ಬರುತ್ತೆ. ತಾಯಿ ಹೇಳಿದ್ಲಲ್ಲ, ನನ್ನ ಅಣ್ಣ ಮಧುಸೂದನ ಇದ್ದಾನಂತೆ, ಕರೆದ್ರೆ ಅವನು ಬಂದು ನನ್ನನ್ನು ಕಾಪಾಡ್ತಾನೆ. ಆಗ ಅಣ್ಣ ಮಧುಸೂದನ ಅಂತ ಜೋರಾಗಿ ಕರೀತಾನೆ. ಕೆಲವು ಬಾರಿ ಕೂಗಿದ್ರು ಕೂಡ ಏನು ಉತ್ತರ ಇಲ್ಲ, ಯಾರು ಕಾಣಿಸ್ತಾ ಇಲ್ಲ. ಆ ಹುಡುಗನಿಗೆ ಅಳು ಬರುವಂತಾಗತ್ತೆ. ಅಳ್ತಾ ನಿಂತು ಬಿಡ್ತಾನೆ. ಪರಮಾತ್ಮನಿಗೆ ಆ ಹುಡುಗನ ಮೇಲೆ ಕೃಪೆ ಉಂಟಾಗಿ ಒಬ್ಬ ಗೊಲ್ಲ ಬಾಲಕನ ರೂಪದಲ್ಲಿ ಬರ್ತಾನೆ. ಬಂದು ಹೇಳ್ತಾನೆ, ಯಾಕೆ ನೀನು ಅಳ್ತಾ ಇದೀಯಾ ಅಂತ. ನನಗಿಲ್ಲಿ ಭಯ ಆಯಿತು. ನಮ್ಮ ತಾಯಿ ಹೇಳಿದ್ಲು, ನಿನ್ನ ಅಣ್ಣ ಇದ್ದಾನೆ ಮಧುಸೂದನ ಅಂತ, ಕರೆದ್ರೆ ಅವನು ಬಂದು ನಿನ್ನ ಜೊತೆಗಿರ್ತಾನೆ, ನೀನೇನು ಹೆದರ್ಕೋಬಾರ್ದು ಅಂತ ಹೇಳಿದಾಳೆ. ಆಗ ಆ ಗೊಲ್ಲ ಬಾಲಕನ ರೂಪದಲ್ಲಿದ್ದಂತಹ ಪರಮಾತ್ಮ ಹೇಳ್ತಾನೆ, ನಾನೇನೆ ನಿನ್ನ ಅಣ್ಣ ಮಧುಸೂದನ, ನೀನೇನು ಹೆದರ್ಕೋಬೇಡ, ಶಾಲೆಗೆ ಹೋಗೋಣ ನಡಿ ಅಂಥೇಳಿ ಜೊತೆ ಕರ್ಕೊಂಡು ಹೋಗಿ ಆ ಕಾಡು ದಾಟೋವರೆಗೂ ಸ್ವಲ್ಪ ದೂರ ಹೋಗಿ ಅವನನ್ನು ಬಿಟ್ಟು ಬರ್ತಾನೆ. ಹೀಗೆ ಆ ಹುಡುಗ ಭಯ ಆದಾಗಲೆಲ್ಲ ಮಧುಸೂದನ ಅಂತ ಕರೆಯೋದು, ಪರಮಾತ್ಮ ಬಂದು ಆ ಹುಡುಗನನ್ನು ಕರ್ಕೊಂಡು ಬರೋದು. ಅವನಿಗೆ ಭಯ ಹೊರಟೋಗುತ್ತೆ. ಕರೆದಾಗ್ಲೆಲ್ಲ ನಮ್ಮಣ್ಣ ಇದ್ದಾನೆ ಈ ಕಾಡಲ್ಲಿ, ನನಗೇನು ಭಯ ಇಲ್ಲ ಅಂತ. ಈ ಉದಾಹರಣೆಯನ್ನ ಶ್ರೀರಾಮಕೃಷ್ಣರು ಹೇಳ್ತಾರೆ. ನಂತರ ಇದರಲ್ಲಿ ಇರುವಂತಹ ಸಂದೇಶ ಏನು ಭಗವದ್ಭಕ್ತರಿಗೆ? ಯಾರಿಗೆ ಮಗುವಿನಂತಹ ಶ್ರದ್ಧೆ ಇರುತ್ತೋ ಅವರಿಗೆ ಭಗವಂತ ಬಹಳ ಬೇಗ ಒಲಿತಾನೆ. ಅದನ್ನ ಮುಗ್ಧತೆ ಅಂತ ಕರೀತಾರೆ. ಈ ಮುಗ್ಧತೆ ಬಾಲ್ಯದಲ್ಲಿ ಸಹಜವಾಗೇ ಇರುತ್ತೆ. ಬೆಳೀತಾ ಬೆಳೀತಾ ಮುಗ್ಧತೆ ಕಡಿಮೆ ಆಗ್ತಾ ಬರುತ್ತೆ. ಅನುಮಾನಗಳು, ಹಲವಾರು ವಿಧವಾದ ವಿಕಲ್ಪಗಳೆಲ್ಲ ಉಂಟಾಗುತ್ತೆ ಮನಸ್ಸಿನಲ್ಲಿ, ಅಂದರೆ ವಿಕಾರಗಳು ಉಂಟಾಗುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ಮುಖ್ಯವಾದ ಕಾರಣ ಇಷ್ಟೇ, ಸಂಘ ದೋಷ ಅಂತ. ನಾವು ಪ್ರಾಪಂಚಿಕರ ಸಂಘದಲ್ಲಿದ್ದಾಗ ಅವರ ಸ್ವಭಾವ ನಮಗೆ ಬರುವಂಥ ಸಾಧ್ಯತೆ ಇರುತ್ತೆ. ಸಜ್ಜನರ ಸಂಘದಲ್ಲಿ, ಸಾಧುಗಳ ಸಂಘದಲ್ಲಿದ್ದಾಗ ಅವರ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆಗ್ತಾ ಇರುತ್ತೆ.
ಯಾರು ಸತ್ಸಂಗದಲ್ಲಿರ್ತಾರೋ, ಸಜ್ಜನರ ಸಂಘದಲ್ಲಿರ್ತಾರೋ ಅವರಿಗೆ ಸರಳವಾದ ಒಂದು ಮನಸ್ಥಿತಿ ಇರುತ್ತೆ. ಅವರಲ್ಲಿ ಯಾವುದೇ ವಿಕಾರಗಳು, ಸಂಶಯಗಳು ಇಂಥದ್ದೆಲ್ಲ ಇರೋದಿಲ್ಲ. ಅವರು ಭಗವಂತನನ್ನ ಶ್ರದ್ಧೆಯಿಂದ ಆರಾಧನೆ ಮಾಡ್ತಾರೆ, ಸರಳವಾದ ಮನಸ್ಸಿನಿಂದ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಅಂಥವರಿಗೆ ಭಗವಂತ ಬೇಗ ಒಲಿತಾನೆ. ನಾವು ಹೊರಗಡೆ ಕಾಣೋ ಹಾಗೆ ಭಗವಂತನನ್ನ ಒಲಿಸ್ಕೊಳ್ಳೋಕ್ಕೆ ಬಹಳ ವಿಶೇಷ ಪ್ರಯತ್ನ, ಉತ್ಸವಗಳು, ಅಲಂಕಾರಗಳಾಗಲಿ ಅಥವಾ ಬೇರಿನ್ಯಾವುದೋ ಒಂದು ದೊಡ್ಡ ಮಟ್ಟದ ಪ್ರಯತ್ನ ಮಾಡಬೇಕು ಅಂತೇನಿಲ್ಲ. ಸರಳವಾದ ಮನಸ್ಥಿತಿ ಇದ್ರೆ ಸುಲಭವಾಗಿ ಭಗವಂತನ ದರ್ಶನ ಆಗತ್ತೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಇನ್ನು ಇದಕ್ಕೆ ವಿರುದ್ಧವಾದ ಸ್ವಭಾವ ಏನು ಮನುಷ್ಯಂದು ಅಂದ್ರೆ ಅನುಮಾನ ಅಂತ, ಅಥವಾ ಸಂಶಯಗ್ರಸ್ತ ಮನಸ್ಸು. ಅನುಮಾನ ಪಡುವಂಥದ್ದು ಇದೊಂದು ಮನಸ್ಸಿನ ವಿಕಾರ. ಇದನ್ನ ಶಂಕ ಅಂತ ಕರೀತಾರೆ, ಅಥವಾ ಸಂಶಯ ಅಂತಾನೂ ಕರೀತಾರೆ. ಈ ಸಂಶಯ ಇರುವಂಥವರು ಭಕ್ತಿ ಮಾರ್ಗದಲ್ಲಿ ಹಾಗೆ ಜ್ಞಾನ ಮಾರ್ಗದಲ್ಲಿ ಕೂಡ ಸಾಗೋದಕ್ಕೆ, ಮುಂದುವರಿಯೋದಕ್ಕೆ ಸಾಧನೆಯಲ್ಲಿ ಸಾಧ್ಯವಾಗೋದಿಲ್ಲ. ಅದಕ್ಕೊಂದು ದೃಷ್ಟಾಂತವನ್ನು ಹೇಳ್ತಾರೆ. ಶ್ರದ್ಧೆ ಇರೋರು ಹೇಗೆ ಭಗವಂತನನ್ನ ಬಹಳ ಸುಲಭವಾಗಿ ಕಾಣ್ತಾರೆ ಅನ್ನೋದಕ್ಕೆ ಆ ಹುಡುಗನ ಕಥೆಯನ್ನ ಹೇಳಿದ್ರು. ಅನುಮಾನ ಇರೋರು ಹೇಗೆ ನಾಶವಾಗ್ತಾರೆ ಅಥವಾ ಕಷ್ಟಪಡ್ತಾರೆ ಅದಕ್ಕೊಂದು ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಒಮ್ಮೆ ಒಬ್ಬ ಸಮುದ್ರವನ್ನ ದಾಟಬೇಕಾಗಿ ಬಂತು. ಲಂಕೆಯಿಂದ ಭಾರತದ ಕಡೆ ಬರಬೇಕಾಗಿ ಬಂತಂತೆ. ಆಗ ಅವನು ವಿಭೀಷಣನ ಹತ್ರ ಹೋದನಂತೆ, ಈ ಥರ ನಾನು ದಾಟಬೇಕು, ಏನು ಮಾಡಲಿ? ಆಗ ವಿಭೀಷಣ ಹೇಳಿದ್ನಂತೆ, ನೀನೇನು ಹೆದರ್ಕೋಬೇಕಾಗಿಲ್ಲ, ನಾನು ನಿನಗೊಂದು ಅದ್ಭುತವಾದ ವಸ್ತುನ ನಿನ್ನ ಬಟ್ಟೆ ತುದಿಗೆ ಕಟ್ಟಿರ್ತೀನಿ, ಅದರ ಶಕ್ತಿಯಿಂದ ನೀನು ನೀರಿನ ಮೇಲೆ ನಡ್ಕೊಂಡು ಹೋಗ್ಬೋದು, ನೀನೇನು ಹೆದರ್ಕೋಬೇಡ, ಧೈರ್ಯವಾಗಿ ಹೋಗು ಅಂಥೇಳಿ ಒಂದು ವಸ್ತುವನ್ನ ಬಟ್ಟೆ ತುದಿಗೆ ಕಟ್ಟಿದ. ನೀನು ಹೀಗೆ ಹೋಗು, ಏನಾಗೋದಿಲ್ಲ ಅಂತ. ವಿಭೀಷಣನ ಮಾತಲ್ಲಿ ಅವನಿಗೆ ನಂಬಿಕೆ ಇತ್ತು. ಸರಿ, ಅವನು ಹೇಳಿದ್ನಲ್ಲ ಮಹಾಭಕ್ತ, ರಾಮನ ಭಕ್ತ ಅಂಥೇಳಿ ಸಮುದ್ರದ ಮೇಲೆ ನಡ್ಕೊಂಡು ಹೋಗ್ತಿರ್ತಾನೆ. ಅವನು ಮುಳುಗೋದು ಇಲ್ಲ, ಅವನಿಗೂ ಧೈರ್ಯ ಬರುತ್ತೆ. ಸುಮಾರು ಅರ್ಧ ಭಾಗ ದಾಟಿ ಮುಂದೆ ಹೋಗ್ತಾ ಇರ್ತಾನೆ. ಇದ್ದಕ್ಕಿದ್ದಾಗೆ ಅವನಲ್ಲಿ ಒಂದು ಕುತೂಹಲ ಅಂತ ಬರುತ್ತೆ. ಏನಿರ್ಬೋದು ಈ ಬಟ್ಟೆ ತುದಿಲಿ, ನೋಡೋಣ ಅನ್ನುವಂಥ ಒಂದು ಕುತೂಹಲ ಬರುತ್ತೆ. ಈ ಕುತೂಹಲವನ್ನ ಹಿರಿಯರು ಹೇಳ್ತಾರೆ, ಇದು ಯಾವತ್ತಿಗೂ ಮನುಷ್ಯನಿಗೆ ಒಳ್ಳೆಯದನ್ನು ಮಾಡೋದಿಲ್ಲ, ಇದರಿಂದ ಕೆಡಕಾಗುವಂಥದ್ದೇ ಹೆಚ್ಚು. ಅದಕ್ಕೆ ಇದನ್ನ ಕೆಟ್ಟ ಕುತೂಹಲ ಅಂತ ಕರೀತಾರೆ. ಏನಿದೆ ಅದರಲ್ಲಿ ಏನಿದೆ ಹೀಗೆಲ್ಲ ಅವನು ಹೇಳಿದ್ದನ್ನ ಶ್ರದ್ಧೆಯಿಂದ, ವಿಭೀಷಣನ ಮಾತನ್ನು ಶ್ರದ್ಧೆಯಿಂದ ಹೋಗಿದ್ರೆ ಅವನು ದಾಟ್ಬಿಡ್ತಾ ಇದ್ದ. ಮಧ್ಯದಲ್ಲಿ ಆ ಕುತೂಹಲ ಬಂದಿದ್ರಿಂದ ಆ ಬಟ್ಟೆಯ ಗಂಟನ್ನ ಬಿಚ್ಚಿ ನೋಡ್ತಾನೆ. ಅದರಲ್ಲಿ ಒಂದು ಎಲೆ ಇರುತ್ತೆ. ಆ ಎಲೆಯ ಮೇಲೆ ಶ್ರೀರಾಮ ಅಂತ ಬರೆದಿರುತ್ತೆ, ಇನ್ನೇನು ಇಲ್ಲ ಅದರಲ್ಲಿ. ಅವನಿಗೆ ಆಶ್ಚರ್ಯ ಆಗುತ್ತೆ, ಇದೇನು ಬರೀ ಒಂದು ಎಲೆ ಇದೆಯಲ್ಲ, ಅದ್ರ ಮೇಲೆ ಶ್ರೀರಾಮ ಅಂತ ಬರೆದಿದೆ ಅಷ್ಟೇ, ಇನ್ನೇನು ಇಲ್ಲ. ಇಷ್ಟರಿಂದನೇ ನಾನು ಇಷ್ಟು ದೂರ ನೀರಿನ ಮೇಲೆ ನಡೆಯೋದಕ್ಕೆ ಸಾಧ್ಯವಾಯ್ತಾ, ಹೇಗೆ ಸಾಧ್ಯ ಇದು ಅಂತ ಅನುಮಾನ ಬರುತ್ತಂತೆ. ಅನುಮಾನ ಬರ್ತಾ ಇದ್ದಾಗಲೇ ಅವನು ಈಗಾಗಲೇ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದ. ಅನುಮಾನ ಬರ್ತಾ ಇದ್ದಾಗಲೇ ಅವನ ಶ್ರದ್ಧೆ ಅನ್ನೋದು ಹೊರಟೋಯ್ತು. ಅವನು ನೀರಿನಲ್ಲಿ ಮುಳುಗಿ ಹೋದ. ಶ್ರೀರಾಮಕೃಷ್ಣರು ಇದನ್ನ ಹೇಳ್ತಾರೆ. ಅವನಿಗೇನಾದರೂ ರಾಮನಾಮದ ಮಹಿಮೆ ಅರ್ತಿದ್ರೆ
ಅವನಿಗೆ ಅಂಥ ಸಂಶಯ ಬರ್ತಾ ಇರಲಿಲ್ಲ. ಭಗವಂತನ ನಾಮದಲ್ಲಿ ಬಹಳ ಶಕ್ತಿ ಇದೆ, ಇದು ಸಾಧು ಸಜ್ಜನರ ಸಂಘದಿಂದಲೇ ಅರ್ಥ ಆಗುವಂಥ ವಿಚಾರ. ಕ್ರಮೇಣ ತನ್ನ ಅನುಭವಕ್ಕೂ ಬರುತ್ತೆ ಭಗವಂತನ ನಾಮದ ಮಹಿಮೆ. ಆದರೆ ಇವನಿಗೆ ಅಷ್ಟು ಅನುಭವ ಇರಲಿಲ್ಲ, ಹಾಗಾಗಿ ಸಂಶಯ ಪಟ್ಟ. ಬರೀ ಶ್ರೀರಾಮ ಅಂತ ಬರೆದಿದೆ, ಈ ರಾಮನಾಮಕ್ಕೆ ಇಷ್ಟೊಂದು ಶಕ್ತಿ ಇರುತ್ತಾ ಅಂತ ಅನುಮಾನ ಪಟ್ಟಿದ್ದಕ್ಕೆ ಅವನು ಮುಳುಗಿ ಹೋದ. ಆದರೆ ಯಾರು ಭಗವನ್ ನಾಮದಲ್ಲಿ ಶ್ರದ್ಧೆ ಇಡ್ತಾರೋ, ಗುರು ಉಪದೇಶ ಅಂದರೆ ಗುರು ಭಗವನ್ ನಾಮವನ್ನು ಮಂತ್ರದ ರೂಪದಲ್ಲಿ ದೀಕ್ಷೆಯನ್ನು ಕೊಡ್ತಾರೆ. ಆ ನಾಮದಲ್ಲಿ ಶ್ರದ್ಧೆ ಇದ್ದಾಗ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಭಕ್ತನಿಗೆ ಆ ನಾಮದಲ್ಲಿ ರುಚಿ ಸಿಗುತ್ತೆ. ಹಾಗೆ ಆ ನಾಮದಲ್ಲಿ ನಾಮಸ್ಮರಣೆಯ ಸಾಧನೆಯಲ್ಲಿ ಮುಂದುವರೆದಂತೆ ಅವನಿಗೆ ಆನಂದ ಕೂಡ ಪ್ರಾಪ್ತಿಯಾಗುತ್ತೆ. ಅನೇಕ ವಿಧದ ಸಂಶಯಗಳೆಲ್ಲ ಪರಿಹಾರ ಆಗುತ್ತೆ. ಅಂದರೆ ಜ್ಞಾನ ಪ್ರಾಪ್ತಿ ಕೂಡ ನಾಮಸ್ಮರಣೆಯಿಂದಲೇ ಆಗುತ್ತೆ. ಹೀಗಾಗಿ ಭಗವನ್ ನಾಮದಲ್ಲಿ ಅಶ್ರದ್ಧೆ ಒಳ್ಳೆಯದಲ್ಲ, ಅನುಮಾನ ಪಡುವವನು ನಾಶವಾಗ್ತಾನೆ. ಈ ವಿಚಾರವನ್ನ ಇಲ್ಲಿ ತಿಳಿಸ್ತಾರೆ. ಇದಾದ್ಮೇಲೆ ಮತ್ತೊಂದು ವಿಚಾರ, ಶ್ರೀರಾಮಕೃಷ್ಣರು ಈ ಭಗವನ್ ನಾಮದ ಮಹಿಮೆ ಅದು ಇಷ್ಟು ಅಷ್ಟು ಅಂತ ನಾವು ಹೇಳಕ್ಕಾಗಲ್ಲ, ಇದು ಅಪಾರವಾದ್ದು. ಪಾರ ಅಂದ್ರೆ ಒಂದು ಸೀಮಿತ ಪರಿಮಿತಿ ಇರೋದು, ಅಪಾರ ಅಂದ್ರೆ ಪರಿಮಿತಿ ಇಲ್ಲದೆ ಇರುವಂಥದ್ದು ಅಂತ. ಅದಕ್ಕೆ ಕೂಡ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಒಮ್ಮೆ ಒಬ್ಬ ರಾಜ ಯಾವುದೋ ಒಂದು ಕಾರಣಕ್ಕೆ ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾಗ್ತಾನೆ. ಅವನು ತನಗೆ ಪರಿಚಯ ಇರುವಂತಹ ಋಷಿಯ ಬಳಿ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಅದರ ಬಗ್ಗೆ ಮಾತನಾಡೋದಕ್ಕೋಸ್ಕರ ಬರ್ತಾನೆ ಕಾಡಿಗೆ. ಅಲ್ಲಿ ಆ ಋಷಿ ಇರೋದಿಲ್ಲ, ಆ ಋಷಿಯ ಮಗ ಇರ್ತಾನೆ, ಋಷಿಕುಮಾರ. ಅವನು ಹೇಳ್ತಾನೆ, ನಮ್ಮ ತಂದೆಯವರು ಹೊರಗಡೆ ಹೋಗಿದ್ದಾರೆ, ಬರೋದು ಸ್ವಲ್ಪ ತಡ ಆಗ್ಬೋದು. ಬಂದ ವಿಚಾರ ಏನು ಅಂತ ಈತ ಕೇಳ್ತಾನೆ ಋಷಿಕುಮಾರ. ರಾಜ ಹೇಳ್ತಾನೆ, ಈ ಥರ ಒಂದು ಬ್ರಹ್ಮಹತ್ಯೆ ದೋಷ ತಗಲಿದೆ, ಇದನ್ನು ಪರಿಹಾರ ಮಾಡ್ಕೋಬೇಕು, ಅದರ ಬಗ್ಗೆ ಮಾತನಾಡಕ್ಕೆ ಬಂದೆ. ಆಗ ಋಷಿಕುಮಾರ ಹೇಳ್ತಾನೆ, ನೀವೇನು ಅದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡೋ ಅಗತ್ಯ ಇಲ್ಲ. ನನ್ನ ತಂದೆಯವರು ನನಗಿದನ್ನು ಹೇಳಿದ್ದಾರೆ. ರಾಮನಾಮದಲ್ಲಿ ಬಹಳ ಮಹಿಮೆ ಇದೆ. 3 ಬಾರಿ ರಾಮನಾಮ ಸ್ಮರಣೆ ಮಾಡಿದ್ರೆ ಎಂತಹ ದೋಷ ಆದರೂ ಪರಿಹಾರ ಆಗ್ಬಿಡುತ್ತೆ. ಹಾಗಾಗಿ ನೀವು 3 ಬಾರಿ ರಾಮನಾಮವನ್ನು ಸ್ಮರಣೆ ಮಾಡಿ ಭಕ್ತಿ ಶ್ರದ್ಧೆಯಿಂದ ಬ್ರಹ್ಮಹತ್ಯಾ ದೋಷ ಹೊರಟೋಗುತ್ತೆ ಅಂತ ಹೇಳ್ತಾನೆ. ರಾಜನಿಗೂ ಬಹಳ ಸಮಾಧಾನ ಆಗುತ್ತೆ. ಅವನು ಹಾಗೆ ಶ್ರದ್ಧೆಯಿಂದ ರಾಮನಾಮ ಸ್ಮರಣೆ ಮಾಡಿ ಹೊರಟೋಗ್ತಾನೆ. ಋಷಿ ಹಿಂತಿರುಗಿದ ಮೇಲೆ ಋಷಿಕುಮಾರ ತನ್ನ ತಂದೆಗೆ ಹೇಳ್ತಾನೆ, ಈ ಥರ ಮಹಾರಾಜ ಬಂದಿದ್ದು, ಅವರ ಸಮಸ್ಯೆಯನ್ನು ಹೇಳ್ಕೊಂಡಿದ್ದು, ತಾನು ಅದಕ್ಕೆ ಪರಿಹಾರವನ್ನು ಸೂಚಿಸಿದ್ದು ಎಲ್ಲ ಹೇಳ್ತಾನೆ. ಆ ಋಷಿಗೆ ಮಗನ ಈ ಕೆಲಸವನ್ನ ಕೇಳಿ ಸಂತೋಷ ಆಗಬೇಕಾಗಿತ್ತು, ಆಗುತ್ತೆ ಅಂತಲೇ ಅವನು ಭಾವಿಸಿದ್ದ ಆ ಋಷಿಯ ಮಗ. ಆದರೆ ಆತನಿಗೆ ಕೋಪ ಬಂತಂತೆ. ನೀನು ಭಗವನ್ ನಾಮದಲ್ಲಿ ಪೂರ್ಣ ಶ್ರದ್ಧೆಯನ್ನು ಹೊಂದಿಲ್ಲ, ಹಾಗಾಗಿ ನೀನು 3 ಬಾರಿ ರಾಮನಾಮವನ್ನು ಹೇಳಬೇಕು ಅಂತ ಹೇಳಿದೀಯ. 1 ಬಾರಿ ರಾಮನಾಮ ಸ್ಮರಣೆ ಮಾಡಿದ್ರೆ ಸಾಕು, ಎಂತಹ ಪಾಪವೆಲ್ಲ ಇದ್ರೂ ನಾಶವಾಗುತ್ತೆ. ಹಾಗಾಗಿ ನಿನಗೆ ಅಶ್ರದ್ಧೆ ಇರೋದ್ರಿಂದ, ಶ್ರದ್ಧೆ ಕಡಿಮೆ ಇರೋದ್ರಿಂದ ನೀನು ಮುಂದಿನ ಜನ್ಮದಲ್ಲಿ ಚಂಡಾಲನಾಗೋಗು ಅಂತ ಹೇಳಿ ಶಾಪ ಕೊಟ್ಬಿಡ್ತಾನಂತೆ.
ಅವನೇ ರಾಮಾಯಣದಲ್ಲಿ ಗುಹನಾಗಿ ಜನ್ಮ ತಾಳಿದ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಇಲ್ಲಿ ಒಂದು ಬಹಳ ಸೂಕ್ಷ್ಮವಾದ ವಿಚಾರ ಏನು ಅಂದರೆ, ಯಾರಿಗೆ ಶಾಸ್ತ್ರವಾಕ್ಯ ಗುರುವಾಕ್ಯದಲ್ಲಿ ಹಾಗೆ ಭಗವಂತನ ನಾಮದ ಮಹಿಮೆಯಲ್ಲಿ ಶ್ರದ್ಧೆ ಕಡಿಮೆ ಇರುತ್ತೋ ಅವರು ನೀಚವಾದ ಜನ್ಮಗಳನ್ನು ಹೊಂದುತ್ತಾರೆ, ಬಹಳ ಕೆಳಮಟ್ಟದ ಜನ್ಮಗಳಿಗೆ ಹೋಗ್ತಾರೆ, ಹಾಗೂ ಅನೇಕ ವಿಧದ ಕಷ್ಟಗಳನ್ನು ಅನುಭವಿಸ್ತಾರೆ. ಪುರಂದರದಾಸರು ಒಂದು ಕಡೆ ಇದ್ರ ಬಗ್ಗೆ ಹೇಳ್ತಾರೆ, ಭಗವಂತನನ್ನ ಒಲಿಸಿಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲದೆ ಪಾಮರರು ಬಳಲುವರು ಭವದೊಳಗೆ. ಅಂದರೆ ಜನಸಾಮಾನ್ಯರು ಈ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಯಾವಾಗ ಭಗವನ್ನಾಮದಲ್ಲಿ ಶ್ರದ್ಧೆ ಬರುತ್ತೋ, ಭಕ್ತಿ ಜ್ಞಾನ ಇತ್ಯಾದಿಗಳು ಜಾಗೃತವಾಗುತ್ತೋ, ಆಗ ಅವರ ಕಷ್ಟವೆಲ್ಲ ಕೊನೆಗಾಣುತ್ತೆ ಅಂತ ಹೇಳ್ತಾರೆ. ಹೀಗೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ವಿಚಾರಗಳನ್ನು ಹೀಗೆ ಸರಳವಾದ ಕಥೆಗಳ ರೂಪದಲ್ಲಿ ಶ್ರೀರಾಮಕೃಷ್ಣರು ನಮಗೆ ಕೊಟ್ಟಿದ್ದಾರೆ. ಇಂತಹ ಕಥೆಗಳು ನೂರಾರಿದೆ. ಭಗವಂತನ ನಾಮದಲ್ಲಿ ಶ್ರದ್ಧೆ, ಭಕ್ತಿಯಲ್ಲಿ ಶ್ರದ್ಧೆ, ಭಗವಂತನ ಅಸ್ತಿತ್ವದಲ್ಲಿ ಪೂರ್ಣ ಶ್ರದ್ಧೆ, ಹಾಗೆ ಗುರುವಾಕ್ಯದಲ್ಲಿ. ಇದರ ವಿಚಾರವಾಗಿ ಇನ್ನು ಕೆಲವು ಕಥೆಗಳ ಮೂಲಕ ನಾವು ಇದನ್ನು ಗಮನಿಸೋಣ. ಒಂದು ಸಣ್ಣ ವಿರಾಮದ ನಂತರ ಮುಂದುವರಿಸೋಣ. स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। ॐ नमः श्री भगवते रामकृष्णाय नमो नमः। ॐ नमः श्री भगवते रामकृष्णाय नमो नमः। ॐ नमः श्री भगवते रामकृष्णाय नमो नमः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮಕೃಷ್ಣ ಪರಮಹಂಸರು ಭಗವನ್ನಾಮದಲ್ಲಿ ಶ್ರದ್ಧೆ, ಇದು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಸಕಾರಾತ್ಮಕವಾಗಿ ಕೆಲಸವನ್ನು ಮಾಡುತ್ತೆ, ನಮ್ಮ ಹೃದಯದಲ್ಲಿ ಭಗವಂತನ ಕೃಪೆಗೆ ಪಾತ್ರವಾಗೋ ಹಾಗೆ ನಮ್ಮನ್ನು ಅದು ಸಿದ್ಧಗೊಳಿಸುತ್ತೆ. ಶ್ರದ್ಧೆ ಎನ್ನುವಂಥದ್ದು 3 ವಿಧ ಅಂತ ಭಗವದ್ಗೀತೆಯಲ್ಲಿ ನಾವು ಕಾಣ್ತೀವಿ. ಶ್ರದ್ಧೆ ಇಲ್ಲದಿರುವಂಥ ವ್ಯಕ್ತಿನೇ ಇಲ್ಲ. ತಾಮಸ ಶ್ರದ್ಧೆ ಅಂತ ಇರುತ್ತೆ, ರಾಜಸ ಶ್ರದ್ಧೆ, ಹಾಗೆ ಸಾತ್ವಿಕ ಶ್ರದ್ಧೆ. ಈ ರಾಜಸ ಶ್ರದ್ಧೆ ಎನ್ನುವಂಥದ್ದು ಪ್ರಾಪಂಚಿಕ ವಿಚಾರಗಳಿಗೆ ಸಂಬಂಧಪಟ್ಟಿದ್ದು.
ತಾಮಸ ಶ್ರದ್ಧೆ ಎನ್ನುವಂಥದ್ದು ಅಜ್ಞಾನದಿಂದ ಹುಟ್ಟುವಂಥದ್ದು. ಆದರೆ ಈ ಸಾತ್ವಿಕ ಶ್ರದ್ಧೆ ಎನ್ನುವಂಥದ್ದು ಜ್ಞಾನದಿಂದ ಹುಟ್ಟುವಂಥದ್ದು, ಸರಳತೆಯಿಂದ ಪವಿತ್ರತೆಯಿಂದ ಹೊರಹೊಮ್ಮುವಂತಹ ಅಥವಾ ಹುಟ್ಟುವಂತಹ ಒಂದು ಶ್ರದ್ಧೆ ಇದು. ಇದಕ್ಕೆ ಬಹಳ ಶಾಸ್ತ್ರಾಧ್ಯಯನ ಆಗಿರಬೇಕು, ತುಂಬ ತಿಳ್ಕೊಂಡಿರಬೇಕು ಅಂತೇನಿಲ್ಲ. ಶ್ರೀರಾಮಕೃಷ್ಣರು ಇದ್ರ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ಹಾಲು ಮಾರುವಂತಹ ಹೆಂಗಸಿದ್ಲು. ಆಕೆಯೇನು ಶಾಸ್ತ್ರವನ್ನು ಓದಿ ತಿಳಿದವಳೆಲ್ಲ, ಕೇಳಿದ್ದು ಕೂಡ ಇಲ್ಲ. ಆದರೆ ಆಕೆಗೆ ಬಹಳ ಸರಳವಾದ ಮನಸ್ಸು. ಆಕೆ ಹಾಲನ್ನು ಕೊಡಬೇಕಾದ್ರೆ ಒಬ್ಬ ಬ್ರಾಹ್ಮಣನ ಮನೆಗೆ ನದಿಯನ್ನು ದಾಟ್ಕೊಂಡು ಹೋಗಿ ಕೊಡಬೇಕಾಗಿರುತ್ತೆ. ಒಮ್ಮೆ ಬಹಳ ಮಳೆ ಬಂದಿದ್ದರಿಂದ ನದಿ ರಭಸವಾಗಿ ಹರಿತಿರುತ್ತೆ. ದೋಣಿ ಸಿಗದೆ ಹೋಗೋದು ತಡ ಆಗುತ್ತೆ. ಅವತ್ತು ಬ್ರಾಹ್ಮಣನಿಗೆ ಬಹಳ ಕೋಪ ಬರುತ್ತೆ. ಯಾಕೆ ತಡ ಆಯಿತು ಅಂತೆಲ್ಲ ಕೇಳ್ತಾನೆ. ಆಗ ಈ ಥರ ಮಳೆ ಬಂದಿದೆ, ನದಿ ದಾಟೋದಕ್ಕೆ ಬಹಳ ಕಷ್ಟ ಆಯಿತು ಅಂತೆಲ್ಲ ತನ್ನ ಕಷ್ಟವನ್ನು ಹೇಳ್ಕೊಳ್ತಾಳೆ. ಆಗ ಬ್ರಾಹ್ಮಣ ಹೇಳ್ತಾನಂತೆ, ಭಗವನ್ ನಾಮವನ್ನು ಉಚ್ಚರಿಸಿ ಎಷ್ಟೋ ಜನ ಭವಸಾಗರವನ್ನೇ ದಾಟ್ಬಿಟ್ಟಿದ್ದಾರೆ, ಈ ನದಿ ದಾಟೋದು ಯಾವ ಕಷ್ಟ ಅಂತ ಹೇಳಿ ಆತ ಹೇಳ್ತಾನೆ. ನೀನು ಕೂಡ ಹಾಗೆ ದಾಟ್ಕೊಂಡ್ ಬರ್ಬೋದು ಅಂತ ಏನೋ ಹೇಳ್ತಾನೆ. ಅವನೇನೋ ತಮಾಷೆಗೆ ಹೇಳಿರ್ಬೋದು ಅವ ವಿಚಾರ, ಆದರೆ ಈಕೆಗೆ ಅದು ಸರಿ ಅನಿಸುತ್ತೆ, ಬಹಳ ಸಂತೋಷ ಕೂಡ ಆಗುತ್ತೆ. ಮತ್ತೊಮ್ಮೆ ಹೀಗೆ ಮಳೆ ಬಂದಾಗ ರಭಸವಾಗಿ ಹರಿತಿರುತ್ತೆ, ಬರೋದು ತಡ ಆಗ್ಬೋದು ಅಂತ ಬ್ರಾಹ್ಮಣ ಭಾವಿಸಿರ್ತಾನೆ. ಆದರೆ ಸಮಯಕ್ಕೆ ಸರಿಯಾಗಿ ಹಾಲನ್ನು ತಗೊಂಡು ಬರ್ತಾಳೆ. ಬ್ರಾಹ್ಮಣನಿಗೆ ಆಶ್ಚರ್ಯ ಆಗುತ್ತೆ, ಇವತ್ತು ಹೇಗೆ ಬಂದೆ ನೀನು? ಮಳೆ ಬಂತಲ್ವಾ, ನಿನಗೆ ಕಷ್ಟ ಆಗಿಲ್ವಾ ನದಿ ದಾಟಕ್ಕೆ? ಆಗ ಆಕೆ ಹೇಳ್ತಾಳೆ, ನೀವೇ ಹೇಳಿದ್ರಲ್ಲ ಭಗವನ್ ನಾಮವನ್ನು ಉಚ್ಚಾರಣೆ ಮಾಡ್ತಾ ಸಾಗರವನ್ನೇ ದಾಟ್ಬಿಡ್ಬೋದು, ಈ ನದಿ ದಾಟೋದು ಯಾವ ಕಷ್ಟ ಅಂತ ಹೇಳಿದ್ರಿ. ಹಾಗಾಗಿ ನಾನು ಭಗವನ್ ನಾಮವನ್ನು ಸ್ಮರಣೆ ಮಾಡ್ತಾ ನದಿಯನ್ನ ದಾಟ್ಕೊಂಡು ಬಂದ್ಬಿಟ್ಟೆ, ನದಿ ಮೇಲೆ ನಡ್ಕೊಂಡೇ ಬಂದೆ ನೀರಿನ ಮೇಲೆ ಅಂತ ಹೇಳ್ತಾಳೆ. ಬ್ರಾಹ್ಮಣನಿಗೆ ಒಂದು ರೀತಿ ಕೋಪ ಬರುತ್ತೆ. ಈಕೆ ನನ್ನ ಹತ್ರ ತಮಾಷೆ ಮಾಡ್ತಾ ಇದ್ದಾಳೆ, ನಾನೇನೋ ಹೇಳಿದೆ ಮಾತಿಗೆ ಅಂತ ಹೇಳಿ ಅದನ್ನು ಮತ್ತೆ ನನಗೆ ಹೇಳ್ತಾ ಇದ್ದಾಳೆ ಈಕೆ ಅಂತ ಅನ್ಕೋತಾನೆ. ಆದರೆ ಆಕೆ ಹೇಳ್ತಾಳೆ, ಇಲ್ಲ, ನಿಜವಾಗಿ ನಾನು ನೀರಿನ ಮೇಲೆ ನಡ್ಕೊಂಡ್ಬಂದೆ, ಭಗವನ್ ನಾಮವನ್ನ ಉಚ್ಚಾರಣೆ ಮಾಡ್ತಾ ಬಂದೆ, ನೀವು ಇದನ್ನು ತಿಳಿಸ್ಕೊಟ್ಟಿದ್ದು ಬಹಳ ಸಂತೋಷ ಆಯಿತು ಅಂತ ಹೇಳ್ತಾಳೆ. ಆತನಿಗೆ ನಂಬಿಕೆ ಬರಲ್ಲ, ಈಕೆ ಸುಳ್ಳು ಹೇಳ್ತಾ ಇದ್ದಾಳೆ, ನೋಡೋಣ ನಡಿ, ನೀನು ಅದು ಹೇಗೆ ನಡೆದ್ಬಿಡ್ತೀಯ ನೀರಿನ ಮೇಲೆ, ನಾನು ನೋಡ್ತೀನಿ ಅಂತ ಬರ್ತಾನೆ. ಆಕೆ ಹಿಂತಿರುಗಿ ಹೋಗುವಾಗ ಅದೇ ಥರ ನದಿ ಜೋರಾಗಿ ಹರಿತಾ ಇರುತ್ತೆ. ಆದರೂ ಆಕೆ ಭಗವಂತನ ನಾಮಸ್ಮರಣೆ ಮಾಡ್ತಾ ನದಿ ಮೇಲೆ ನಡ್ಕೊಂಡೇ ಹೊರಟೋಗ್ತಾಳೆ. ಆಕೆ ಹೇಳ್ತಾಳೆ, ನೀವೇ ಅಲ್ವಾ ನನಗೆ ಹೇಳ್ಕೊಟ್ಟಿದ್ದು, ನೀವು ಕೂಡ ನಡ್ಕೊಂಡು ಬರ್ಬೋದು, ಬನ್ನಿ ಅಂತ. ಆತನಿಗೆ ಶ್ರದ್ಧೆಯ ಕೊರತೆ ಇರುತ್ತೆ. ಅವನು ನದಿ ಹತ್ರ ಬಂದು ಪಂಚೆ ಮೇಲಕ್ಕೆ ಎತ್ಕೊಂಡು ನಡೆಯಕ್ಕೆ ಹೋಗ್ತಾನೆ. ಕಾಲು ಮುಳುಗ್ತಾ ಇರುತ್ತೆ, ಒಂದೆರಡು ಹೆಜ್ಜೆ ಬಂದು ಬಿದ್ದೆ ಹೋಗ್ತಾನೆ. ಆಗ ಆಕೆಗೆ ಗೊತ್ತಾಗುತ್ತೆ, ಇದು ಭಗವನ್ ನಾಮದ ಮಹಿಮೆ, ಶ್ರದ್ಧೆ ಇದ್ದಾಗ ಮಾತ್ರ ಇದು ಕೆಲಸವನ್ನ ಮಾಡುತ್ತೆ. ಈ ಒಂದು ಉದಾಹರಣೆ ಕೊಟ್ಟು ಶ್ರೀರಾಮಕೃಷ್ಣರು ಹೇಳ್ತಾರೆ, ಇತರರಿಗೆ ಉಪದೇಶ ಮಾಡುವಂಥದ್ದು ಸುಲಭ, ಆದರೆ ನಾವು ಮೊದಲು ಅದನ್ನು ಶ್ರದ್ಧೆಯಿಂದ ಪಾಲನೆ ಮಾಡಿ ನಂತರ ಇತರರಿಗೆ ಹೇಳಬೇಕಾಗತ್ತೆ. ಯಾವುದು ನಮ್ಮ ಅನುಭವಕ್ಕೆ ಬಂದಿಲ್ವೋ ಅದನ್ನು ನಾವು ಹೇಳ್ಬೋದು ಇನ್ನೊಬ್ಬರಿಗೆ, ಆದರೆ ಅವರಲ್ಲಿ ಶ್ರದ್ಧೆ ಇದ್ದಾಗ ಆ ಹೇಳೋರು ಎಂಥವರಾದರೂ ಕೂಡ ಹೇಳುವಂಥ ವಿಚಾರವನ್ನು ಅವರು ಸ್ವೀಕರಿಸಿದಾಗ
ಅವ್ರಿಗೆ ಅದರಿಂದ ಒಳ್ಳೇದಾಗಿರುತ್ತೆ, ಆದರೆ ಇವ್ರಿಗೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಅಂದರೆ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ, ಭಗವಂತ ನಮ್ಮ ಹೃದಯದ ಭಾವನೆಯನ್ನು ನೋಡ್ತಾನೆ ಹೊರತು ನಾವು ಎಷ್ಟು ಕಾಲದಿಂದ ಆರಾಧನೆ ಮಾಡ್ತಾ ಇದ್ದೀವಿ, ಸಂಪ್ರದಾಯದಿಂದ ನಡ್ಕೋತಾ ಇದ್ದೀವಿ, ಎಷ್ಟು ವ್ರತಗಳನ್ನು ಮಾಡ್ತಾ ಇದ್ದೀವಿ, ನೇಮನಿಷ್ಠೆಗಳು, ಇವನ್ನೆಲ್ಲ ನೋಡಲ್ಲ. ಇದ್ಯಾವುದು ಭಗವಂತನಿಗೆ ಬೇಕಾಗಿಲ್ಲ. ಭಗವಂತನಿಗೆ ಏನು ಬೇಕು, ಯಾವುದರಿಂದ ಭಗವಂತ ಬೇಗ ಹೊಲಿತಾನೆ? ಶ್ರೀರಾಮಕೃಷ್ಣರು ಈ ಕಥೆಯನ್ನು ಹೇಳಿದ್ದಕ್ಕೆ ಪೂರಕವಾಗಿ ಶ್ರೀಮಾತೆ ಶಾರದಾ ದೇವಿಯರ ಒಂದು ಮಾತಿದೆ. ಅವ್ರ ಹತ್ರ ಒಬ್ಬರು ಭಕ್ತರು ಬಂದು ಕೇಳ್ತಾರೆ, ಭಗವಂತನನ್ನು ಬೇಗ ಒಲಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ. ಆಗ ಶ್ರೀಮಾತೆ ಅವರು ಹೇಳ್ತಾರೆ, ಭಗವಂತನಿಗೆ ಬೇಕಾಗಿರೋದು ಪ್ರಾಮಾಣಿಕತೆ, ಸತ್ಯ ಮತ್ತು ಪ್ರೀತಿ. ಮೊದಲು ಮನುಷ್ಯ ಪ್ರಾಮಾಣಿಕನಾಗಿರಬೇಕು. ಪ್ರಾಮಾಣಿಕತೆ ಅಂದರೆ ಇರುವುದನ್ನು ಇರುವಂತೆ ಮಾತನಾಡುವಂಥದ್ದು, ನುಡಿದಂತೆ ನಡೆಯುವಂಥದ್ದು, ತನ್ನ ಒಂದು ಕರ್ತವ್ಯವನ್ನು ಸರಿಯಾಗಿ ನೆರವೇರಿಸುವಂಥದ್ದು, ಒಳಗಡೆ ಯಾವುದೇ ಒಂದು ಕಪಟತನ ಏನು ಇಲ್ಲದೆ ಇರುವಂಥದ್ದು. ಹೀಗೆ ಪರಿಶುದ್ಧವಾದ ಹೃದಯ ಇರುವವನು ಬಹಳ ವೇಗವಾಗಿ ಭಗವಂತನೆಡೆಗೆ ಸಾಗುತ್ತಾನೆ. ಅವನೆಷ್ಟು ಜಪ ಮಾಡ್ದ, ಎಷ್ಟು ಗಂಟೆ ಧ್ಯಾನ ಮಾಡ್ದ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಬಹಳ ಮುಖ್ಯವಾದ್ದು ಪರಿಶುದ್ಧವಾದ ಹೃದಯ. ಈ ಪವಿತ್ರತೆ ಇರುವಂಥ ಹೃದಯದಲ್ಲೇ ನಮಗೆ ಭಗವಂತನಲ್ಲಿ ಶ್ರದ್ಧಾಭಕ್ತಿಗಳು ಕೂಡ ಮೂಡುತ್ತೆ. ಇವರೇ ನಿಜವಾಗಿ ಪ್ರಾಮಾಣಿಕರು. ಇವರು ನುಡಿದಂತೆ ನಡೀತಾರೆ. ಅವರ ಒಳಗೆ ಯಾವುದೇ ಒಂದು ಹುಳುಕಿರಲ್ಲ. ಅಂದರೆ ಒಳಗೆ ಹೊರಗೆ ಎರಡೂ ಕಡೆ ಅವರು ಶುದ್ಧವಾಗೇ ಇರ್ತಾರೆ, ಪ್ರಾಮಾಣಿಕವಾಗಿ ಮಾತನಾಡ್ತಾರೆ. ಅವರ ಆಚಾರ ವಿಚಾರಗಳೆಲ್ಲ ಹಾಗೆ ಇರುತ್ತೆ. ಇಂಥವರು ಬಹಳ ಬೇಗ ಭಗವಂತನನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಾರೆ. ಇವರೇ ಸತ್ಯನಿಷ್ಠರಾಗಿರೋದು. ಪ್ರಾಮಾಣಿಕತೆ ಇರೋ ಕಡೆ ಸತ್ಯನಿಷ್ಠೆ, ಭಗವಂತನಲ್ಲಿ ನಿಷ್ಕಲ್ಮಶವಾದ ಪ್ರೀತಿ ಇರುತ್ತೆ. ಯಾವುದೇ ಅಪೇಕ್ಷೆ ಇಲ್ಲದಿರುವಂಥ ಪ್ರೀತಿ. ಭಗವಂತನಿಂದ ಏನೋ ಗಳಿಸಬೇಕು ಅನ್ನುವಂತಹ ಭಾವ ಇಲ್ಲ ಅಲ್ಲಿ. ಇಂಥವರೇ ಭಗವಂತನ ಕೃಪೆಗೆ ಬೇಗ ಪಾತ್ರರಾಗ್ತಾರೆ. ಶ್ರೀರಾಮಕೃಷ್ಣರು ಹೀಗೆ ಹಲವಾರು ಕಥೆಗಳನ್ನು ಹೇಳಿದ್ದಾರೆ ಶ್ರದ್ಧಾ ಭಕ್ತಿ ಬಗ್ಗೆ. ಮತ್ತೊಂದು ಕಡೆ ಹೇಳ್ತಾರೆ, ಒಬ್ಬ ಕುಸ್ತಿ ಆಡೋನಿದ್ದಂತೆ. ಅವನ ಹೆಸರು ಹನುಮಾನ್ ಸಿಂಗ್ ಅಂತ. ಅವನಿಗೆ ಒಮ್ಮೆ ಮತ್ತೊಬ್ಬ ಪೈಲ್ವಾನನ ಜೊತೆ ಕುಸ್ತಿ ಆಡುವಂಥ ಸಂದರ್ಭ ಬಂತು. ಅವನು ಪಂಜಾಬಿನ ಒಬ್ಬ ಕುಸ್ತಿಯವನು. ಇವರಿಬ್ಬರಿಗೂ ಒಂದು ದಿನವನ್ನು ನಿಶ್ಚಯ ಮಾಡ್ತಾರೆ ಊರಲ್ಲಿ. ಅವನು ಆ ಪಂಜಾಬಿನ ಕುಸ್ತಿಯವನು ಚೆನ್ನಾಗಿ ಹಾಲು, ಮಾಂಸ ಇತ್ಯಾದಿ ಶಕ್ತಿ ಬರುವಂಥ ಆಹಾರಗಳನ್ನೆಲ್ಲ ಚೆನ್ನಾಗಿ ತಿಂದು ತಯಾರಿ ನಡೆಸ್ತಾ ಇರ್ತಾನೆ. ಈ ಹನುಮಾನ್ ಸಿಂಗ್ ಏನು ಮಾಡ್ತಾನೆ, ಇವನು ಹನುಮಂತನ ಭಕ್ತ. ಇವನು ಕುಸ್ತಿ ಮಾಡುವಂಥ ದಿನಕ್ಕಿನ್ನೂ ಒಂದು 3 ದಿನ ಇರಬೇಕಾದ್ರೆ ಉಪವಾಸವನ್ನು ಮಾಡ್ತಾನೆ. ಒಂದು ದಿನ ಹನುಮಂತನನ್ನು ಆರಾಧನೆ ಮಾಡ್ತಾನೆ. ಜನ ಅಂದ್ಕೊಂಡ್ರಂತೆ ಅವನು ನೋಡಿದ್ರೆ ಚೆನ್ನಾಗಿ ತಯಾರಿ ನಡೆಸ್ತಾ ಇದ್ದಾನೆ, ಇವನು ಊಟ ಕೂಡ ಸರಿಯಾಗಿ ಮಾಡದೆ ಉಪವಾಸ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾನೆ. ಆಮೇಲೆ ಕುಸ್ತಿಯ ದಿನ ಆ ಹನುಮಾನ್ ಸಿಂಗು ಸ್ವಲ್ಪ ಹಣ್ಣು ಹಾಲು ಇತ್ಯಾದಿ ಸ್ವಲ್ಪ ಸ್ವೀಕರಿಸಿ ಕುಸ್ತಿಗೆ ಬರ್ತಾನೆ. ಜನ ಭಾವಿಸಿದ್ರಂತೆ ಇವನು ಸೋತ ಹಾಗೆ, ಈ ಹನುಮಾನ್ ಸಿಂಗು ಸರಿಯಾಗಿ ಇವನು ತಯಾರಿ ನಡೆಸಿಲ್ಲ ಅಂತ. ಪ್ರಾರಂಭ ಆಗುತ್ತೆ ಪಂದ್ಯ. ಆದರೆ ಅದರಲ್ಲಾಗಿದ್ದೇ ಬೇರೆ. ಆ ಹನುಮಾನ್ ಸಿಂಗು ಗೆದ್ದುಬಿಡ್ತಾನೆ. ಚೆನ್ನಾಗಿ ತಿಂದು ಕೊಬ್ಬಿದ್ದಂತಹ ಪಂಜಾಬಿನ ಕುಸ್ತಿಯವನು ಸೋತೋಗ್ತಾನಂತೆ. ಆ
ಆ ಪಂಜಾಬಿನ ಮುಸಲ್ಮಾನ ಅಂತ ಹೇಳ್ತಾರೆ ಇಲ್ಲಿ. ಯಾಕೆ ಹೀಗಾಯಿತು ಅಂದಾಗ ಇಲ್ಲಿ ಗೆದ್ದಿದ್ದು ಯಾವುದು ಅಂದರೆ ಅವನು ಹನುಮಂತನಲ್ಲಿ ಇಟ್ಟಂತಹ ಶ್ರದ್ಧೆ. ಹನುಮಂತನ ಕೃಪೆಯಿಂದ ಆ ಹನುಮಾನ್ ಸಿಂಗ್ನಿಗೆ ವಿಶೇಷವಾದ ಶಕ್ತಿ ಪ್ರಾಪ್ತಿಯಾಯಿತು. ಭಕ್ತಿಯಿಂದ ಉಂಟಾದಂತಹ ಶಕ್ತಿ ಅದು. ಈ ಶಕ್ತಿಯಿಂದ ಅವನು ಈ ಪಂದ್ಯವನ್ನು ಗೆಲ್ಲೋದಕ್ಕಾಯಿತು. ಅಂದರೆ ದೈಹಿಕ ಶಕ್ತಿಗಿಂತ ಮಾನಸಿಕ ಶಕ್ತಿ ಬಹಳ ದೊಡ್ಡದು ಅನ್ನೋದನ್ನ ಶ್ರೀರಾಮಕೃಷ್ಣರಲ್ಲಿ ತಿಳಿಸ್ತಾರೆ. ಹಾಗೆ ಅವನಿಗಿದ್ದಂತಹ ಹನುಮಂತನಲ್ಲಿದ್ದಂತಹ ಶ್ರದ್ಧೆ, ನಂಬಿಕೆ, ಅವನು ಬಹಳಷ್ಟು ದಿನ ಮಹಾವೀರನ ನಾಮಜಪ ಮಾಡುತ್ತಿದ್ದ. ಆಹಾರ ಹಿತಮಿತವಾಗಿ ಸ್ವಲ್ಪವೇ ತಗೋತಾ ಇದ್ದ, ಆದರೆ ತುಂಬ ಜಪ ಮಾಡ್ತಾ ಇದ್ದಂತೆ. ನೋಡಿ, ಇದು ನಾಮದ ಮಹಿಮೆಯಿಂದ ಅವನಿಗೆ ದೊರೆತಂಥ ಶಕ್ತಿ. ಅದು ಚೆನ್ನಾಗಿ ತಿಂದು ಕೊಬ್ಬಿರುವಂತಹ ಕುಸ್ತಿಯನ್ನು ಕೂಡ ಅವನು ಸೋಲ್ಸಹ ಆಯಿತು. ಹೊರಗಡೆ ಜನಗಳು ಭಾವಿಸೋದೇ ಬೇರೆ, ಆದರೆ ಶ್ರದ್ಧೆ ಅನ್ನುವಂಥದ್ದು ಪವಾಡವನ್ನು ಮಾಡಬಲ್ಲದು. ಇದನ್ನ ಶ್ರೀರಾಮಕೃಷ್ಣರು ಹೇಳ್ತಾರೆ. ಶ್ರೀಕೃಷ್ಣ ಅರ್ಜುನರು ಇವರು ನರನಾರಾಯಣರ ಅವತಾರ ಅಂತಾನೆ ಪುರಾಣಗಳಲ್ಲಿ ನಾವು ಕಾಣ್ತೀವಿ. ಇವರ ವಿಚಾರವಾಗಿ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ, ದೃಷ್ಟಾಂತ ಶ್ರೀರಾಮಕೃಷ್ಣರು. ಅರ್ಜುನನಿಗೆ ಶ್ರೀಕೃಷ್ಣನಲ್ಲಿ ಎಂತಹ ಶ್ರದ್ಧೆ ಇತ್ತು. ಒಂದು ಸಲ ಶ್ರೀಕೃಷ್ಣ ಅರ್ಜುನನೊಂದಿಗೆ ರಥದಲ್ಲಿ ಹೋಗ್ತಾ ಇದ್ದಂತೆ. ಆಕಾಶದ ಕಡೆ ನೋಡಿ ಶ್ರೀಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ, ಇಷ್ಟೊಂದು ಚೆನ್ನಾಗಿರುವ ಪಾರಿವಾಳಗಳು ಆಕಾಶದಲ್ಲಿ ಹಾರಾಡ್ತಾ ಇವೆ. ಅರ್ಜುನ ಕೃಷ್ಣ ತೋರಿಸಿರೋ ಕಡೆ ನೋಡ್ತಾನೆ, ಹೌದು ಪಾರಿವಾಳಗಳು ಸುಂದರವಾಗಿವೆ ಅಂತ ಹೇಳ್ತಾನೆ. ನಂತರ ಕೃಷ್ಣ ಹೇಳ್ತಾನೆ, ಇಲ್ಲ ಇವು ಪಾರಿವಾಳಗಳಲ್ಲ ಅಂತ ಅನ್ಸುತ್ತೆ, ಇವು ಬೇರೆ ಯಾವುದೋ ಪಕ್ಷಿಗಳು ಅಂತ ಹೇಳ್ತಾನೆ. ಆಗ ಅರ್ಜುನ ಹೌದು ಬೇರೆ ಯಾವುದೋ ಪಕ್ಷಿಗಳು ಅಂತ ಅವನು ಕೂಡ ಅದನ್ನೇ ಹೇಳ್ತಾನೆ. ಇದರ ಅರ್ಥವನ್ನು ತಿಳಿದುಕೊಳ್ಳೋದಕ್ಕಾಗಿ ಅರ್ಜುನ ಸತ್ಯನಿಷ್ಠೆಗೆ ಪ್ರಸಿದ್ಧ. ಕೃಷ್ಣನನ್ನ ಹೊಗಳಬೇಕು ಅಂತ ಅವನು ಹೇಳಿದ್ದಕ್ಕೆಲ್ಲ ಅವನು ಹೋಗುಟ್ಟದ ಅಂತ ಅರ್ಥ ಅಲ್ಲ. ಅದು ಕೃಷ್ಣ ಹೇಳಿದ ಮೇಲೆ ಅದು ನಿಜವೇ ಆಗಿರಬೇಕು. ಯಾಕೆಂದ್ರೆ ಕೃಷ್ಣ ಏನು ಹೇಳ್ತಾನೋ ಅದೇ ಪ್ರಕೃತಿಯಲ್ಲಿ ನಡೆಯುತ್ತೆ. ಪ್ರಕೃತಿಗೆ ಒಡೆಯ ಪರಮಾತ್ಮ ಅಲ್ವಾ ಕೃಷ್ಣ. ಹೀಗಾಗಿ ಕೃಷ್ಣನ ಮಾತಿನಲ್ಲಿ ಅರ್ಜುನನಿಗೆ ಪೂರ್ಣ ಶ್ರದ್ಧೆ. ಅವನೇನು ಹೇಳ್ತಾನೋ ಅದೇ ನಿಜವಾಗಿರುತ್ತೆ ಅಂತ. ಈ ರೀತಿಯಾದ ಶ್ರದ್ಧೆ ಇದ್ದಾಗ ಪ್ರತ್ಯಕ್ಷವಾಗಿ ಪರಮಾತ್ಮನನ್ನು ಕಾಣೋದು ಸಾಧ್ಯವಾಗುತ್ತೆ. ಹಾಗಾಗಿ ಅರ್ಜುನನಿಗೆ ವಿಶ್ವರೂಪ ದರ್ಶನ ಕೂಡ ಪ್ರಾಪ್ತಿಯಾಯಿತು. ಯಾರಲ್ಲಿ ಶ್ರದ್ಧೆ ಇರೋದಿಲ್ವೋ ಅವರು ನೋಡೋದಕ್ಕೇನೋ ಸಾಮಾನ್ಯರಂತೆ ಕಾಣಿಸ್ತಾರೆ, ಆದರೆ ಅವರ ಹೃದಯ ಹೇಗಿರುತ್ತೆ ಅಂದರೆ ಒಣಗಿ ಹೋಗಿರೋ ಮರದಂತೆ ಇರುತ್ತೆ. ಅಲ್ಲಿ ಎಲೆ ಚಿಗುರುಗಳು ಹೂವು ಹಣ್ಣು ಏನೂ ಇಲ್ಲ. ಆದರೆ ಶ್ರದ್ಧಾವಂತರ ಹೃದಯ ಹಸಿರಾಗಿ ಚಿಗುರಿರುವಂತಹ ಮರದಂತೆ ಸುಂದರವಾಗಿ ಹೂಗಳಿಂದ ಹಣ್ಣುಗಳಿಂದ ತುಂಬಿರುತ್ತೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಶ್ರದ್ಧೆಯ ಬಗ್ಗೆ ಬಹಳ ಒತ್ತು ಕೊಟ್ಟು ಹೇಳ್ತಾರೆ ಶ್ರೀರಾಮಕೃಷ್ಣರು. ಮತ್ತೊಂದು ಕಡೆ ಈ ಶ್ರದ್ಧೆಯನ್ನೇ ರಹಸ್ಯ ಅಂತ ಹೇಳ್ತಾರೆ. ಭಕ್ತಿ ಯೋಗದಲ್ಲಿ ಅಂದ್ರೆ ಭಗವಂತನನ್ನ ಕಾಣಬೇಕು ಅಂತ ಎಷ್ಟೋ ಜನ ತಪಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರೋ ಹಾಗೆ ಅವರವರು ಸಾಧನೆ ಅವ್ರು ಮಾಡ್ತಾ ಇದ್ದಾರೆ. ಕೆಲವರಂತೂ ಭಗವಂತನನ್ನ ಒಲಿಸ್ಕೊಳ್ಳೋದಕ್ಕೆ ಅನೇಕ ವಿಧವಾದ ಹಠಯೋಗಗಳನ್ನೆಲ್ಲ ಮಾಡ್ತಾರೆ. ಆದರೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಇವುಗಳ ಅಗತ್ಯವೇನಿಲ್ಲ. ಆದರೆ ಯಾರಿಗೆ
ನಾನು ಕಷ್ಟಪಟ್ಟು ಸಾಧನೆ ಮಾಡಿದ್ರೇನೆ ಭಗವಂತ ಒಲಿಯೋದು, ಇಲ್ಲದೆ ಇದ್ರೆ ಇಲ್ಲ ಅನ್ನೋ ಭಾವನೆ ಇರುತ್ತೋ ಅವರು ಕಷ್ಟಪಟ್ಟು ಆ ಸಾಧನೆಗಳನ್ನೆಲ್ಲ ಮಾಡಲೇಬೇಕು ಅಂತ ಹೇಳ್ತಾರೆ. ನಮ್ಮ ಭಾವನೆ ಹೇಗಿರುತ್ತೋ ಹಾಗೆ ಭಗವಂತನ ಲೀಲೆ. ಹಾಗಾದ್ರೆ ಈ ರೀತಿಯಾದ ಹಠ ಸಾಧನೆ ಮಾಡದೇ ಇದ್ರೂ ಭಗವಂತನನ್ನ ಕಾಣೋದಕ್ಕೆ ಸಾಧ್ಯ ಇದೆಯಾ? ಅದಕ್ಕೊಂದು ದೃಷ್ಟಾಂತವನ್ನು ಹೇಳ್ತಾರೆ ಶ್ರೀರಾಮಕೃಷ್ಣರು. ಮಗುವಿನಲ್ಲಿರುವ ಸರಳವಾದ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನನ್ನು ಕಾಣಬಹುದು. ಒಬ್ಬ ವ್ಯಕ್ತಿ ಇದ್ದ, ಆತ ಆ ಊರಿಗೆ ಬಂದಂತಹ ಒಬ್ಬ ಸಾಧುವನ್ನ ಭೇಟಿಯಾದ. ಸಾಧುವನ್ನ ಕಂಡು ಈತ ಕೇಳ್ತಾನೆ, ನನಗೇನಾದರೂ ಉಪದೇಶ ಮಾಡಿ, ನಾನು ದೇವರನ್ನ ಕಾಣಬಹುದಾ ಅಂತ ಕೇಳ್ತಾನೆ. ಆಗ ಸಾಧು ಹೇಳ್ತಾನೆ, ದೇವರನ್ನು ಹೃತ್ಪೂರ್ವಕವಾಗಿ ಪ್ರೀತಿಸು, ಆಗ ದೇವರನ್ನ ನೀನು ನೋಡಬಹುದು. ನನಗೆ ದೇವರ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಭಗವಂತನನ್ನು ಹೇಗೆ ಪ್ರೀತಿಸ್ಲಿ ಅಂತ ಕೇಳ್ತಾನೆ. ಆಗ ಸಾಧು ಹೇಳ್ತಾನೆ, ನಿನ್ನವರು ಅಂತ ಯಾರಿದ್ದಾರೆ ಅವರನ್ನೇ ನೀನು ಭಗವಂತ ಅಂತ ಪ್ರೀತಿಸು. ಆಗ ಈತ ಹೇಳ್ತಾನೆ, ನನ್ನವರು ಅಂತ ಯಾರೂ ಇಲ್ಲ, ನಾನು ಸಾಕಿರುವಂತಹ ಒಂದು ಕುರಿ ಮರಿ ಇದೆ, ಅದನ್ನು ಕಂಡ್ರೆ ನನಗೆ ಬಹಳ ಪ್ರೀತಿ ಅಂತ ಹೇಳ್ತಾನೆ. ಆಗ ಆ ಸಾಧು ಹೇಳ್ತಾನಂತೆ, ಹಾಗಾದ್ರೆ ಆ ಕುರಿಯನ್ನೇ ನೀನು ಭಗವಂತ ಅಂತ ಹೇಳಿ ಪ್ರೀತಿಸು, ಅದನ್ನೇ ಪೂಜಿಸು, ನಿನಗೆ ಅದರಲ್ಲೇ ಭಗವಂತ ಕಾಣಿಸ್ತಾನೆ. ಈಗ ಆತ ಆ ಸಾಧು ಹೇಳಿದ ಮಾತಿನಲ್ಲಿ ಶ್ರದ್ಧೆ ಇಟ್ಟು ಹಾಗೆ ಮಾಡ್ತಾನೆ. ಮನೆಗೆ ಹೋಗಿ ಅವನು ಆ ಕುರಿಯನ್ನೇ ದೇವರು ಅಂತ ಭಾವಿಸ್ತಾ ಅದಕ್ಕೆ ಪೂಜೆ ಮಾಡಿಕೊಂಡು ದಿನ ಹಾಗೆ ಪೂಜೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಅದ್ರ ಮುಂದೆನೆ ಅವನು ತನಗೆ ಗೊತ್ತಿರೋ ಹಾಗೆ ಭಗವಂತನನ್ನ ಆರಾಧನೆ ಮಾಡ್ತಾ ಇರ್ತಾನೆ. ಆ ಕುರಿಯನ್ನೇ ಭಗವಂತ ಅಂತ ತಿಳ್ಕೊಂಡು ಆರಾಧನೆ ಮಾಡ್ತಾ ಇರ್ತಾನೆ. ಕೆಲವೇ ದಿನಗಳಲ್ಲಿ ಆತ ಒಮ್ಮೆ ಆ ಕುರಿಯ ಮುಂದೆ ಕುಳಿತು ಪೂಜೆ ಮಾಡುವಾಗ ಅವನಿಗೆ ಆ ಕುರಿಯಲ್ಲಿ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಚತುರ್ಭುಜಧಾರಿ ಶ್ರೀಮನ್ನಾರಾಯಣನ ದರ್ಶನ ಆಗುತ್ತಂತೆ. ಆ ರೂಪವನ್ನು ನೋಡಿ ಬಹಳ ಆನಂದ ಆಗ್ಬಿಡುತ್ತೆ ಅವನಿಗೆ. ಹೀಗಿದ್ದಾಗ ಆ ಮಾರ್ಗದಲ್ಲೇ ಅವನ ಮನೆಯ ದಾರಿಯಲ್ಲೇ ಹಿಂತಿರುಗ್ತಾ ಇದ್ದಂತಹ ಸಾಧುವಿಗೆ ಇವನೇನ್ ಮಾಡ್ತಾ ಇದ್ದಾನೆ ನೋಡೋಣ ಅಂತ ಹೇಳಿ ಬಂದು ನೋಡ್ತಾನೆ. ಇವನು ಆನಂದವಾಗಿ ಭಗವಂತನ ಧ್ಯಾನದಲ್ಲಿ ಇದ್ನಂತೆ. ಆಗ ಕೇಳ್ತಾರೆ ಗುರುಗಳು, ಸಾಧುಗಳು ಕೇಳ್ತಾರೆ, ಏನ್ ಮಾಡಿದೆ ನೀನು ಸಾಧನೆ ಅಂದ್ರೆ? ನೀವು ಹೇಳಿದ ಉಪದೇಶ ನನಗೆ ಫಲಿಸ್ತು, ನೀವು ಹೇಳಿದ ಹಾಗೆ ಕುರಿಯನ್ನೇ ಭಗವಂತ ಅಂತ ತಿಳ್ಕೊಂಡು ಆರಾಧನೆ ಮಾಡಿದೆ. ನನಗೆ ಆ ಕುರಿಯಲ್ಲೇನೆ ಈ ರೀತಿ 4 ಭುಜಗಳಿರುವಂತಹ ದಿವ್ಯವಾದ ಒಂದು ಸುಂದರವಾದ ರೂಪ ಕಾಣಿಸ್ತು. ಅದನ್ನು ನೋಡಿ ನನಗೆ ಬಹಳ ಆನಂದ ಆಗಿದೆ ಅಂತ ಹೇಳ್ತಾನೆ. ಇದು ಸರಳವಾದ ಶ್ರದ್ಧೆ, ಸರಳ ರಹಸ್ಯ, ಶ್ರದ್ಧೆಯ ಸರಳವಾದ ರಹಸ್ಯ ಅಂತ ಹೇಳ್ತಾರೆ. ಯಾರಿಗೆ ಮನಸ್ಸು ಸರಳವಾಗಿರುತ್ತೋ ಅವರಿಗೆ ಇಂಥದ್ದೆಲ್ಲ ಸಾಧ್ಯ ಆಗುತ್ತೆ. ಒಂದು ಮಾತಿದೆ, ಶ್ರೀರಾಮಕೃಷ್ಣರು ಹೇಳ್ತಾರೆ, ಸರಳನಾಗದೆ ಈಶ್ವರನ ಪ್ರಾಪ್ತಿ ಇಲ್ಲ ಅಂತ. ಭಗವಂತನನ್ನ ಕಾಣಬೇಕು, ಭಗವಂತನ ಅನುಗ್ರಹ ಪಡ್ಕೋಬೇಕು ಅಂತ ಬಹಳಷ್ಟು ಜನ ಅವರದೇ ಆದ ರೀತಿಯಲ್ಲಿ ಸಾಧನೆ ಮಾಡೋರಿದ್ದಾರೆ. ಆದರೆ ಇದು ಬಹಳ ಸುಲಭ ಸಾಧ್ಯವಾದ್ದು. ಮಗುವಿನಂತಹ ಸರಳವಾದ ಮನಸ್ಸು, ನಂಬಿಕೆ ಯಾರಿಗೆ ಇದಿರುತ್ತೋ ಅವರು ಈ ಕುರಿಯಲ್ಲಿ ಭಗವಂತನನ್ನ ಕಂಡಂತಹ ವ್ಯಕ್ತಿ ಹೇಗೆ ಆನಂದವನ್ನು ಪಡ್ಕೊಂಡು ಭಗವಂತನ ದರ್ಶನ ಅವನಿಗಾಯಿತು, ಹಾಗೆ ಅವ್ರಿಗೂ ಬಹಳ ಸುಲಭವಾಗಿ ಭಗವಂತನ ದರ್ಶನ ಆಗತ್ತೆ. ಈ ಸರಳತೆ ಅನ್ನುವಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ
ಸಾಮಾನ್ಯವಾದ ಭಾಷೆಯಲ್ಲಿ ಸಿಂಪ್ಲಿಸಿಟಿ ಅಂದರೆ ಏನೋ ಒಂದು ಸರಳವಾದ ವಸ್ತ್ರ, ಜೀವನ ಶೈಲಿ ಹೀಗೆಲ್ಲ ಭಾವಿಸೋದುಂಟು. ಆದರೆ ಇಲ್ಲಿ ಸರಳತೆ ಅಂದರೆ ಇದು ಸರಿಯಾದ ಅರ್ಥ ನಾವು ಸರಳ ರೇಖೆ ಅಂತ ಹೇಳ್ತೀವಿ. ಅಂದರೆ ಸ್ಟ್ರೈಟ್ ಅಂತ, ನೇರವಾಗಿರೋದು. ಹಾಗೆ ಯಾರು ತಮ್ಮ ಹೃದಯದಲ್ಲಿ ನೇರವಾಗಿದ್ದಾರೋ, ಹೃದಯದಲ್ಲಿ ಯಾವುದೇ ವಕ್ರತೆಗಳಿಲ್ವೋ, ಅವರೇ ನಿಜವಾಗಿ ಸರಳ ಹೃದಯಿಗಳು. ಅಂದರೆ ನೇರವಾಗಿರೋದು ಅಂದ್ರೇನು? ಮನಸ್ಸಿನಲ್ಲೇನಿದೆಯೋ ಅದನ್ನೇ ಮಾತಾಡ್ತಾರೆ, ಮಾತನಾಡಿದ ಹಾಗೆ ಅವರು ನಡ್ಕೋತಾರೆ. ಇದೇ ಸರಳತೆ. ಇಷ್ಟು ಸರಳತೆ ಇದ್ರೆ ಭಗವಂತನನ್ನು ಹೋಲಿಸ್ಕೊಳ್ಳೋದು ಬಹಳ ಸುಲಭ ಅಂತ. ನೋಡಿ, ಸರಳವಾಗಿರೋದು ಸುಲಭ, ಸರಳವಾಗಿರೋರಿಗೆ ಭಗವಂತನನ್ನು ಹೋಲಿಸ್ಕೊಳ್ಳೋದು ಸುಲಭ. ಇಂಥವರೇ ಬೇಗ ಉದ್ಧಾರ ಆಗ್ತಾರೆ. ಅವರ ಜೀವನದಲ್ಲಿ ದುಃಖ ಅನ್ನುವಂಥದ್ದು ಇರೋದಿಲ್ಲ, ಆನಂದವಾಗಿರ್ತಾರೆ. ಆದರೆ ಈ ಸರಳತೆ ಇಲ್ಲದೆ ಇರೋರು ಮನಸ್ಸಿನಲ್ಲೇನೋ ಆಲೋಚನೆ ಮಾಡ್ತಿರ್ತಾರೆ, ಮಾತನಾಡೋದೇ ಬೇರೆ, ಮಾಡೋದೇ ಬೇರೆ. ಮನಸ್ಸು, ಮಾತು, ಕೃತಿ ಈ ಮೂರು ಬೇರೆ ಬೇರೆ ಆಗಿದ್ರೆ ಅವರ ಮನಸ್ಸು ವಿಕೃತವಾಗಿದೆ, ವಕ್ರತೆಗಳನ್ನು ಹೊಂದಿದೆ ಅಂತ ಅರ್ಥ. ಇಂಥವರಿಗೆ ಭಗವಂತನ ಅನುಗ್ರಹ ಆಗೋದಿಲ್ಲ. ಅವರು ಹೊರಗಡೆ ಎಷ್ಟೇ ದೊಡ್ಡ ದೊಡ್ಡ ವ್ರತಗಳು, ಯಜ್ಞಗಳು ಇತ್ಯಾದಿಗಳನ್ನೆಲ್ಲ ಮಾಡಬಹುದು, ತೀರ್ಥಯಾತ್ರೆಗಳನ್ನು ಮಾಡಬಹುದು. ಆದರೆ ಅವರಿಗೆ ಭಗವಂತನ ದರ್ಶನ ಆಗೋದಿಲ್ಲ. ಇಂತಹ ಸರಳ ಹೃದಯವನ್ನು ಪಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದಾಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಸತ್ಸಂಗ, ಸಾಧು ಸಜ್ಜನರ ಸಂಘದಲ್ಲಿದ್ದಾಗ ಕ್ರಮೇಣ ಹೃದಯದ ವಕ್ರತೆಗಳೆಲ್ಲ ಹೋಗಿ ಹೃದಯ ನೇರವಾಗುತ್ತೆ. ಅಂದರೆ ಅವರು ಸರಳ ಸ್ವಭಾವದವರು ಆಗ್ತಾರೆ. ಇದನ್ನೇ ಪರಿಶುದ್ಧತೆ ಅಥವಾ ಪವಿತ್ರತೆ ಅಂತ ಕೂಡ ಕರೀತಾರೆ. ಇಂತಹ ಪವಿತ್ರತೆಯಿಂದ ಭಗವಂತನನ್ನು ಹೋಲಿಸ್ಕೊಳ್ಳೋ ಸುಲಭ. ಭಕ್ತಿಯೋಗ ಸಾಧನೆ ಇತರ ಯೋಗಗಳಿಗಿಂತ ಬಹಳ ಸುಲಭವಾದ ಸಾಧನೆ, ವಿಶೇಷವಾಗಿ ಕಲಿಯುಗದಲ್ಲಿ. ಇಂತಹ ದೃಷ್ಟಾಂತಗಳನ್ನು ಹೇಳಿ ಶ್ರೀರಾಮಕೃಷ್ಣರು ನಮ್ಮ ಅಧ್ಯಾತ್ಮ ಸಾಧನೆಯನ್ನು ಬಹಳ ಸುಲಭ ಮಾಡಿದ್ದಾರೆ. ಹೀಗಾಗಿ ನಾವು ರಾಮಕೃಷ್ಣರ ಈ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇಂತಹ ಸರಳತೆಯನ್ನು ಹೊಂದಿದ್ರೆ ನಾವು ಕೂಡ ಭಗವಂತನನ್ನು ಕಾಣೋದು ಬಹಳ ಸುಲಭ ಆಗುತ್ತೆ ಅಂತ. ಹೀಗೆ ಮುಂದಿನ ಸತ್ಸಂಗಗಳಲ್ಲಿ ನಾವು ಶ್ರೀರಾಮಕೃಷ್ಣರ ಇನ್ನು ಅನೇಕ ದೃಷ್ಟಾಂತ ಕಥೆಗಳಿದೆ. ನಮ್ಮ ದಿನನಿತ್ಯದ ಜೀವನ ಆಗ್ಬೋದು, ಅಧ್ಯಾತ್ಮ ಸಾಧನೆ ಆಗ್ಬೋದು, ಅಥವಾ ಕಷ್ಟಗಳು ಬಂದಾಗ ಅದನ್ನು ಪಾರು ಮಾಡೋದಾಗ್ಬೋದು. ಈ ಕಥೆಗಳನ್ನು ನಾವು ಮುಂದಿನ ಸತ್ಸಂಗಗಳಲ್ಲಿ ಗಮನಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು. स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः. ॐ नमः श्री भगवते रामकृष्णाय नमो नमः. ॐ नमः श्री भगवते रामकृष्णाय नमो नमः. ॐ नमः श्री भगवते
रामकृष्णाय नमो नमः।